ಹಾಟ್ ಆ್ಯಂಡ್ ಸ್ಪೈಸಿ ಮಶ್ರೂಮ್ ಗ್ರೇವಿ. ಹಾಯ್ ಮಿತ್ರರೇ, ನಿಮ್ಮ ಫೇವ್ರೆಟ್ ನಿಮಗಾಗಿ ಸೂಪರ್ ಟೇಸ್ಟಿ ಮಶ್ರೂಮ್ ಗ್ರೇವಿ ಮಾಡ್ತಾಯಿದ್ದೀವಿ. ಏನೇನು ಬೇಕು ಅಂದರೆ ಮಶ್ರೂಮ್ ಗ್ರೇವಿ ಮಾಡೋಕ್ಕೆ ಚಕ್ಕೆ, ಲವಂಗ, ಸೋಂಪು, ಸ್ವಲ್ಪ ಗಸಗಸೆ ಹಾಗೂ ಹಚ್ಚಿರುವಂಥ ಮಶ್ರೂಮು, ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, ಟೊಮೆಟೊ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಬೇಯುತ್ತೆ ಅಂತ ಅಷ್ಟೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸಿ. ನೆಕ್ಸ್ಟ್ ಇದಕ್ಕೆ ಬಾದಾಮಿ ಒಂದು ಸ್ವಲ್ಪ ಆ್ಯಡ್ ಮಾಡಿ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಬಿಸಿ ಆಗೋ ತನಕ ಎಣ್ಣೆ ಇಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸಿ. ನಂತರ ಪುದೀನ ಹಾಕಿದ ನಂತರ ನೆಕ್ಸ್ಟು ಉರಿಯೋಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿ ನಂತರ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸಿದ ನಂತರ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಸ್ವಲ್ಪ ಲೈಟಾಗಿ ಬೇಯಿಸಿ, ಅದು ಸ್ಮೆಲ್ ಹೋಗಬೇಕಲ್ಲ, ಹಾಗಾಗಿ ನೆಕ್ಸ್ಟ್ ಇದೇ ಥರ ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಹೋಗಿ. ಸೇಮ್ ಪ್ರೊಸೀಜರ್, ಏನೂ ಚೇಂಜಸ್ ಇಲ್ಲ. ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ತಾ ಹೋಗಬೇಕು. ನೆಕ್ಸ್ಟ್ ಇದಾದಮೇಲೆ ಕಸ್ತೂರಿ ಮೆಂತ್ಯ ಸೊಪ್ಪು ಒಣಗಿಸಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಲೈಟಾಗಿ ಬಾಡಿಸಿ. ಮಶ್ರೂಮು ನಾನು ಬಿಸಿನೀರಲ್ಲಿ ತೊಳೆದು ಮಾಡಿದ್ದೆ. ನಂತರ ಕಾಯಿ ಹಾಕ್ಕೊಬೇಕು. ಇದಕ್ಕೆ ಕಾಯಿ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇಷ್ಟೇ ಪ್ರೊಸೀಜರು, ಏನೂ ಚೇಂಜಸ್ ಇಲ್ಲ. ನೆಕ್ಸ್ಟ್ ಪ್ರೊಸೀಜರು ಇದೆ. ಲೋ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈ ಕಡೆ ಒಂದು ಕಡೆ ಪಾತ್ರೆ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದೇನು ಲೋ ಫ್ಲೇಮಲ್ಲಿ ಮಾಡಿದ್ನಲ್ಲ, ನೆಕ್ಸ್ಟ್ ಅದಾದಮೇಲೆ ಸೇಮ್ ಪ್ರೊಸೀಜರಲ್ಲೇ ಇದಕ್ಕೆ ಹಾಕಿದ್ರೆ ಮುಗೀತು. ರುಬ್ಬಿರುವಂಥ ಮಿಶ್ರಣನ ಇದಕ್ಕೆ ಹಾಕ್ಕೊಂಡಿದ್ದ ತಕ್ಷಣ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ತಿಕ್ಕಾಗಿರಬೇಕು. ತುಂಬ ತಿಕ್ಕಾಯಿತು ಅಂದರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಬೇಕಾದ್ರೆ ನೀರನ್ನು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕು. ಅಷ್ಟು ಚೆನ್ನಾಗಿ ಬೇಯಿಸ್ಕೊಂಡಿದ್ದ ನಂತರ ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊತಿದ್ದೀನಿ. ಆಲ್ರೆಡಿ ಉಪ್ಪು ಮಿಕ್ಸ್ ಆಗಿರುತ್ತಲ್ವ, ಸೊ ಹಾಗಾಗಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಮಶ್ರೂಮ್ ಗ್ರೇವಿ ಅಂದರೆ ಯಾರಿಗೆಲ್ಲ ಇಷ್ಟ ಆಗಲ್ಲ? ಹೋಟೆಲ್ ಸ್ಟೈಲಲ್ಲಿ ಮಶ್ರೂಮ್ ಗ್ರೇವಿ ಅಂದರೆ ಇಷ್ಟ ಆಗದಲ್ಲೇ ಇರುತ್ತಾ ನಿಮಗೆ? ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ. ಮನೆ ರುಚಿನೇ ಚೆನ್ನಾಗಿರುತ್ತೆ. ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊತಿದ್ದೀನಿ. ಕೊನೆಗೆ ಮಶ್ರೂಮ್ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋಂಥ ಮಶ್ರೂಮು ಈ ಥರ ಹಾಕ್ಕೊತಾ ಇದ್ದೀನಿ. ದಪ್ಪಗೆ ಕಟ್ ಮಾಡಿದ್ದೀನಿ. ಯಾಕೆಂದರೆ ಗೊತ್ತಿತ್ತು ಒಂದು ಸ್ವಲ್ಪ ಸ್ಮಾಲ್ ಆಗುತ್ತಲ್ವ, ಸೊ ಹಾಗಾಗಿ ಇದೇ ಸೇಮ್ ಪ್ರೊಸೀಜರಲ್ಲೇ ಹಾಕ್ಕೊತಾ ಇದ್ದೀನಿ. ನಾನು ಒಬ್ಬಳೇ ವಿಡಿಯೋ ಮಾಡೋದ್ರಿಂದ ಸೊ ಹಿಂಗೆ ಮಾಡ್ತಾ ಇದ್ದೀನಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡೋಣ, ನೀವು ಸಪೋರ್ಟ್ ಮಾಡಿ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಕೊನೆಗೆ ಪನ್ನೀರ್ ಹಾಕ್ಕೊತಾ ಇದ್ದೀನಿ. ಪನ್ನೀರ್ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ. ಏನದನ್ನೇನು ರೋಸ್ಟ್ ಏನು ಮಾಡ್ತಿಲ್ಲ, ಡೈರೆಕ್ಟಾಗಿ ಅಪ್ಲೈ ಮಾಡ್ತಿದ್ದೀನಿ. ಡೈರೆಕ್ಟಾಗಿ ಅಪ್ಲೈ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಬಾಡಿಸಿದ್ರೆ ಸ್ವಲ್ಪ ಹಾರ್ಡ್ ಆಗುತ್ತೆ. ಸೊ ಹಂಗಾಗಿ ಡೈರೆಕ್ಟಾಗಿ ನಾನು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬಂದಿದೆ. ಇನ್ನೊಂದು ಸ್ವಲ್ಪ ಬೇಯಬೇಕು, ಕುದಿಬೇಕು ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಕುದ್ದಾದ್ಮೇಲೆ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಮುಚ್ಚಿದ್ದೀನಿ. ಅಲ್ಲಿಗಂಟ ನೆಕ್ಸ್ಟು ಗೋಧಿ ಹಿಟ್ಟು, ಚಿರೋಟಿ ರವೆ 2 ಸರಿ ಕಲಿಸ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಏನೋ ಎಣ್ಣೆ ಹೀರ್ಕೊಳ್ಳಲ್ವಂತೆ. ನಾನು ಹಸಿಟ್ಟಲ್ಲೇನು ಕಲಿಸಲ್ಲ, ಲೈಟಾಗಿ ಇದರಲ್ಲೇ ಮಾಡ್ಕೊತೀನಿ. ಯಾಕೆಂದರೆ ಹಸಿಟ್ಟೆಲ್ಲ ಹೋಗಿ ಎಣ್ಣೆ ಒಳಗೆ ಇದಾಗುತ್ತೆ ಅಂದ್ಬಿಟ್ಟು ಸೊ ಹೀಗೆ ಮಾಡ್ತಾಯಿದ್ದೀನಿ. ಇದೇ ಪ್ರೊಸೀಜರು. ನೋಡಿ ಹೆಂಗೆ ಉಬ್ತಾ ಇದೆ ಪೂರಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಇದೇ ಸೇಮ್ ಪ್ರೊಸೀಜರು, ಏನು ಚೇಂಜಸ್ ಇಲ್ಲ. ಇದೇ ಥರ ಪ್ರೊಸೀಜರ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಲ್ವಾ?
ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ, ಆ ಥರ ಇತ್ತು. ಲಾಸ್ಟಿಗೆ ಫೈನಲಿ ಈ ಥರ ಇದೆ ನೋಡಿ, ಇದೇ ಥರ ಹಾಟ್ ಪೂರಿ ಜೊತೆ ಮಶ್ರೂಮ್ ಗ್ರೇವಿ ಹೇಗಿದೆ ಒಂದ್ಸರಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೇಮ್ ಪ್ರೊಸೀಜರೇ, ಸೇಮ್, ನೋ ಚೇಂಜಸ್. ಹೇಗಿದೆ ಅಂತ ಒಂದ್ಸರಿ ನೀವು ಟ್ರೈ ಮಾಡಿ. ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ಇನ್ನೊಂದ್ಸರಿ ಟ್ರೈ ಮಾಡಿ ಯಾವಾಗ ಫ್ರೀ ಆದಾಗ ಅಷ್ಟೇ. ಪೂರಿ ಜೊತೆ ಇವತ್ತು ಮಶ್ರೂಮ್ ಗ್ರೇವಿ. ಇಲ್ಲಿಗೆ ನನ್ನ ವಿಡಿಯೋ ಮುಗೀತು. ಥ್ಯಾಂಕ್ ಯು, ಧನ್ಯವಾದಗಳು, ಶುಭ ದಿನ. ಸಪೋರ್ಟ್ ಮಾಡಿ, ಹಾಗೆ ಬೆಳೆಸಿ. ಥ್ಯಾಂಕ್ ಯು.